ನಮಸ್ಕಾರ. ನಾನು ನಿಮ್ಗೆ ಇವತ್ತು ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ. ಒಬ್ಬೊಬ್ರು ಒಂದು ಮಾರ್ಕೆಟ್ ಅಲ್ಲಿ ಒಂದೊಂದು ಸ್ಟ್ರಾಟಜಿ ಮಾಡ್ತಾರೆ ನೋಡಿ. ಹೊಸದಾಗಿ ಒಬ್ರು, ಈಗ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಬಂಜಾರ ಚಿಪ್ಸ್, ಬಂಜಾರ ಅಂತ ಹೇಳಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಇವರು ಫಸ್ಟ್ ಒಂದು ಜಿಲ್ಲೆ, ಎಕ್ಸಾಂಪಲ್ ಒಂದು ಉಡುಪಿ ಅಂತ ಹೇಳಿ ಅನ್ಕೊಳ್ಳಿ. ಉಡುಪಿ ಒಳಗಡೆ ಬರುವಾಗ ಇವರು ನೇರವಾಗಿ ಬರಲಿಲ್ಲ. ಅವ್ರೇನ್ ಮಾಡ್ತಾರೆ, ಫಸ್ಟ್ ಸೇಲ್ಸ್ ಮ್ಯಾನ್ 5 ಸೇಲ್ಸ್ ಮ್ಯಾನ್ ರಿಕ್ರೂಟ್ ಮಾಡ್ತಾರೆ. 5 ಸೇಲ್ಸ್ ಮ್ಯಾನ್ ಏನ್ ಮಾಡ್ತಾರೆ, ಅಂಗಡಿ ಹೋಗ್ತಾರೆ. ಪ್ರತಿ ಒಂದು ಜಿಲ್ಲೆಯ ಪ್ರತಿ ಒಂದು ಅಂಗಡಿಗೆ ಹೋಗ್ತಾರೆ. 5 ಜನ ಹೋಗಿ ಕೇಳ್ತಾರೆ, ಬಂಜಾರ ಚಿಪ್ಸ್ ಉಂಟಾ ಅಂತ ಹೇಳಿ. ಆವಾಗ ಅಂಗಡಿಯವರು ಇಲ್ಲ, ಬಂಜಾರ ಚಿಪ್ಸ್ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ 2ನೇ ಸೇಲ್ಸ್ ಮ್ಯಾನ್ ಹೋಗ್ತಾ ಇದ್ದ, 1 ವೀಕ್ ಬಿಟ್ಟು ಹೋಗ್ತಾನೆ, ಪುನಃ ಕೇಳ್ತಾನೆ ಬಂಜಾರ ಚಿಪ್ಸ್ ಸಿಗ್ತಾ ಅಂತ ಹೇಳಿ. ಇನ್ನು 3ನೇ ಒಂದು ಸೇಲ್ಸ್ ಮ್ಯಾನ್ ಕೂಡ ನೆಕ್ಸ್ಟ್ 1 ವೀಕ್ ಬಿಟ್ಟು, ಹೀಗೆ ಒಂದು ಅಂಗಡಿಯಲ್ಲಿ ರಿಪೀಟೆಡ್ ಆಗಿ ಬೇರೆಯವರು ಸೇಲ್ಸ್ ಮ್ಯಾನ್ ಹೋಗಿ ಬಂಜಾರ ಚಿಪ್ಸ್ ಉಂಟಾ ಕೇಳ್ತಾ ಇದ್ರು. ಈ ಅಂಗಡಿಯವನಿಗೆ ತಲೆ ಬಿಸಿ ಆಯ್ತು. ಏನಂತಲೇ ಹೇಳಿದ್ರೆ, ಅವನಿಗೆ ಸೇಲ್ಸ್ ಮ್ಯಾನ್ ಅಂತಲೇ ಗೊತ್ತಿಲ್ಲ ಅಲ್ವಾ, ಇದೇನಪ್ಪ ಬಂಜಾರ ಚಿಪ್ಸ್ ಎಲ್ಲರೂ ಬಂದು ಕೇಳ್ತಾ ಇದ್ರು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾನೆ ಬಂಜಾರ ಚಿಪ್ಸಿಗೋಸ್ಕರ. 1 ಮಂತ್ ಬಿಟ್ಟು ಏನ್ ಮಾಡ್ತಾರೆ, ಬಂಜಾರ ಚಿಪ್ಸಿನ ಗಾಡಿ ಹೋಗ್ತದೆ, ವ್ಯಾನ್ ಹೋಗುವಾಗ ಅಂಗಡಿ ಕೇಳ್ತಾನೆ, ಅರೆ ಎಲ್ಲಿದ್ದೀರಪ್ಪ ಬಂಜಾರ ಚಿಪ್ಸ್, ಅವರು ಎಲ್ಲರೂ ಕೇಳ್ತಾ ಇದ್ದಾರೆ, ತುಂಬಾ ಡಿಮಾಂಡ್ ಇದೆ ಅಂತ ಹೇಳಿ ತುಂಬಾ ಪರ್ಚೇಸ್ ಮಾಡಿ ಅವನೇ ಅದನ್ನ ಎಲ್ಲರಿಗೂ ಹೇಳಿ ಬಂಜಾರ ಚಿಪ್ಸ್ಗೆ ತುಂಬಾ ವ್ಯಾಲ್ಯೂ ಇದೆ, ತುಂಬಾ ಜನ ಕೇಳ್ತಾರೆ ಅಂತ ಹೇಳಿ ಅದನ್ನ ಸೇಲ್ಸ್ ಮಾಡ್ತಾನೆ. ಈ ತರ ಮಾಡಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ದಾರೆ. ಇದು ಒಂದು ಯುನಿಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ.